ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನಲ್ಲಿ 100 ಸಲ ನೀರಿನಿಂದ ತೊಳೆದ ಒಂದು ತುಪ್ಪದಿಂದ ಮಾಡಿರುವಂಥ ಮಾಯಿಶ್ಚರೈಸರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ತಾಮ್ರದ ಪಾತ್ರೆ ಅಥವಾ ಸ್ಟೀಲಿಂದೇ ಆಗಿರ್ಬೋದು, ಒಂದು ತಟ್ಟೆಯನ್ನು ತಗೊಳ್ಳಿ, ಒಂದು ಲೋಟ ಹಾಗೆ ತುಪ್ಪ, ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಬೇಕು. ಸೊ ನಾನಿಲ್ಲಿ ಮೊದಲನೇದಾಗಿ ಒಂದು ಸ್ಪೂನಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ಸೊ 1 ಸ್ಪೂನ್ ತುಪ್ಪದಿಂದ ಎಷ್ಟು ಜಾಸ್ತಿ ಆದಂಥ ಒಂದು ಕ್ರೀಮ್ ಬರುತ್ತೆ ಅಂತ ಹೇಳಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಲೋಟದ ಸಹಾಯದಿಂದ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕು. ತುಪ್ಪವನ್ನು ಆ ನೀರಿನಲ್ಲಿ ತೊಳ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ತುಪ್ಪವನ್ನು ಕಂಪ್ಲೀಟಾಗಿ ತೊಳಿತಾ ಹೋಗಬೇಕು. ಆ ನೀರಿನ ಜೊತೆ ತುಪ್ಪ ಕಂಪ್ಲೀಟಾಗಿ ಮಿಕ್ಸ್ ಆಗ್ತಾ ಇರಬೇಕು. ಈ ರೀತಿ ಮಾಡಿ ಈ ನೀರನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಹೊಸದಾಗಿ ನೀರನ್ನು ಹಾಕಿ ಮತ್ತೆ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 100 ಸಲ ನಾವು ಇದನ್ನು ಮಾಡಿಕೊಳ್ಬೇಕು. 50 ಸಲ ಮಾಡಿದ್ರೆ ಕೂಡ ಬರುತ್ತೆ, ಬಟ್ ಅದಕ್ಕಿಂತ ಕ್ರೀಮು ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ಕಂಪ್ಲೀಟಾಗಿ 100 ಸರಿ ಈ ರೀತಿ ನೀರಿನಲ್ಲಿ ತೊಳ್ಕೊಳ್ಬೇಕಾಗುತ್ತೆ. ಈ ಒಂದು ಕ್ರೀಮು ಮೇನ್ಲಿ ಡ್ಯಾಮೇಜ್ಡ್ ಸ್ಕಿನ್ನ ರಿಪೇರ್ ಮಾಡುತ್ತೆ. ಇದು ನಮ್ಮ ಚರ್ಮದ 7 ಲೇಯರ್ಸ್ ಒಳಗೆ ಸೇರಿ ನಮ್ಮ ಸ್ಕಿನ್ನನ್ನು ಹೀಲ್ ಮಾಡುತ್ತೆ. ಇದು ಸುಟ್ಟ ಗಾಯಕ್ಕೆ ಮದ್ದು ಅಂತಲೇ ಹೇಳ್ಬೋದು. ಸುಟ್ಟ ಚರ್ಮದ ಕಲೆಗಳು ಸಹ ಕಡಿಮೆ ಆಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಹಾಕದೇ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ. ಸೊ ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಇದು. ಇದು ಒಂದು ಕೆಮಿಕಲ್ ಫ್ರೀ ಮಾಯಿಶ್ಚರೈಸರ್. ಇದನ್ನು 1 ರಿಂದ 1.5 ತಿಂಗಳವರೆಗೆ ಉಪಯೋಗಿಸ್ಕೊಳ್ಬಹುದು. ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ನೋಡಿ ಯಾವ ರೀತಿಯಾಗಿ ಇದು ಫ್ಲಫಿಯಾಗಿ ಕ್ರೀಮ್ ರೆಡಿಯಾಗಿದೆ ಅಂತ ಹೇಳಿ. ಬೆಳಗ್ಗೆ ಮತ್ತು ರಾತ್ರಿ 2 ಸಲ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ತುಂಬ ಆಯಿಲಿ ಸ್ಕಿನ್ ಇದೆ ಅನ್ನೋವಂಥವರು 1 ಸಲ ಮಾತ್ರ ಯೂಸ್ ಮಾಡಿ. ಇದನ್ನು ರಾತ್ರಿ ಹೊತ್ತು ಉಪಯೋಗಿಸೋದ್ರಿಂದ ನಮ್ಮ ಚರ್ಮದ 7 ಲೇಯರ್ಸ್ನ ಒಳಗಡೆ ಸೇರಿ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಮತ್ತು ವಿಟಮಿನ್ ಎ, ಡಿ, ಇ ಆ್ಯಂಡ್ ಕೆ ಇರುತ್ತೆ. ಮತ್ತ್ಯಾಕೆ ತಡ? ದುಡ್ಡು ಕೊಟ್ಟು ಕೆಮಿಕಲ್ ಕ್ರೀಮ್ಗಳನ್ನ ಬಳಸೋ ಬದಲು ಮನೆಯಲ್ಲೇ ಇದನ್ನು ಮಾಡಿ ಬಳಸೋಣ. ನೋಡಿ, ಈ ರೀತಿಯಾಗಿ ಕ್ರೀಮ್ ರೆಡಿಯಾಗಿದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಗಾಜಿಂದಾಗಿರ್ಬೋದು, ಸ್ಟೀಲಿನ ಒಂದು ಬಾಕ್ಸ್ನಲ್ಲಿ ಹಾಕಿ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.